ಸುಕನ್ಯಾ ಅವಾಗಿಂದ ಮಲಗೆ ಇದೆಯಲ್ಲ, ಸ್ವಲ್ಪ ಎದ್ದು ಹೆಲ್ಪ್ ಮಾಡಬಾರ್ದಾ? ಫೈಲ್ ಬೇರೆ ಸಿಗ್ತಾ ಇಲ್ಲ. ಆಫೀಸ್ ಬೇರೆ ಲೇಟ್ ಆಗ್ತಾ ಇದೆ. ರೀ ನನ್ನ ಕೈನಲ್ಲಿ ಹೇಳಕ್ ಆಗ್ತಾ ಇಲ್ಲ ರೀ. ಅಮ್ಮ ವಾರದಲ್ಲಿ 6 ದಿನ ನಿಂಗೆ ಹುಷಾರೇ ಇರೋದಿಲ್ಲ. ಯಾಳಾದ ಫೈಲ್ ಬೇರೆ ಸಿಗ್ತಾ ಇಲ್ಲ. ಅಲ್ಲೇ ಎಲ್ಲೋ ಇರ್ಬೇಕ್ರಿ, ನೋಡ್ರಿ ನೆನಪಿಸ್ಕೊಡಿ. ಹಲೋ, ಹಾಗೆ ಇದೀನಪ್ಪ. ಹಾಳಾದಿ ಜ್ವರ ಯಾವಾಗ ಬಿಡುತ್ತೋ? ಇನ್ನೂ ಇಲ್ಲ ಕಣ, ನಿಮ್ಮ ಅಪ್ಪ ತುಂಬಾ ಬ್ಯುಸಿ ಆಗಿದ್ದಾರೆ. ನಾಳೆ ನಾಡಿದ್ರಲ್ಲಿ ಹೋಗ್ತೀನಿ. ಶ್ರೇಯಸ್ ಹುಷಾರು ಕಣ. ನಾನಿಷ್ಟು ಒದ್ದಾಡ್ತಾ ಇದ್ರು ಬಂದು ಹೆಲ್ಪ್ ಮಾಡ್ಬೇಕು ಅನಿಸ್ತಾ ಇಲ್ಲ ನಿಂಗೆ? ಆಫೀಸಲ್ಲಿ ಇವತ್ತೇನೋ ಒಂದು ಡ್ರಾಮಾ ಮಾಡ್ಲೇಬೇಕು. ರೀ ತುಂಬಾ ಹಸುವಾಗ್ತಾ ಇದೆ ರೀ, ತಿಂಡಿ ತಂದ್ಕೊಟ್ಟು ಹೋಗ್ರಿ. ಅಲ್ಲೆಲ್ಲ ಬ್ರೆಡ್ ಇರ್ಬೇಕು, ತಿನ್ಕೋ. ಯಾಕಾದ್ರೂ ಈ ಹಾಳಾದ ರೋಗ ಬಂದಿದ್ಯೋ ನನಗೆ. ಇಂಥ ಪರಿಸ್ಥಿತಿ ಯಾರಿಗೂ ಬೇಡಪ್ಪ. ನಾನೇನಂತ ಪಾಪ ಮಾಡಿದ್ದೀನಿ? ಶಪ ನನ್ನೆಲ್ಲ ಕೋಪನ ಅವಳ ಮೇಲೆ ತೀರ್ಸ್ಕೊತಾ ಇದ್ದೀನಿ. ಪಾಪ ಅವಳು ತಾನು ಏನು ಮಾಡ್ತಾಳೆ? ಆದರೆ ನನ್ನ ಕತೆ ಯಾರು ಕೇಳ್ತಾರೆ? ಏನಂತ ಪಾಪ ಮಾಡಿದ್ದೀನೋ ನಾನು. ನನ್ನ ಹೆಸರು ಮಂಜುನಾಥ ಅಂತ. ನಮ್ಮಪ್ಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರು. ಮದ್ವೆ ಆದ ಹೊಸದ್ರಲ್ಲಿ ನಮ್ಮಮ್ಮಗೆ ಹೇಳ್ತಿದ್ರು, ನಮ್ಗೆ ಹುಟ್ಟೋ ಮಗುಗೆ ಮಂಜುನಾಥ ಅಂತ ಹೆಸರಿಡ್ತೀನಿ ಅಂತ. ನಮ್ಮ ಮನೆಯವ್ರು ಕಷ್ಟಪಡೋದನ್ನ ಈ ಥರ ಕುತ್ಕೊಂಡು ನೋಡಕ್ ಆಗ್ತಿಲ್ಲ ನನಗೆ. ಅವ್ರ ಕಷ್ಟದಲ್ಲಿ ಭಾಗಿಯಾಗಬೇಕು ಅಂತ ಅನ್ನಿಸ್ತಿದೆ. ನಂಗೆ ಆಫೀಸ್ ಟೈಮ್ ಆಯ್ತು. ಒಂದು ಫೈಲ್ ಇಟ್ಟಿದ್ದೆ ಆಫೀಸ್ದು, ಎಲ್ಲಿದೆ ಅಂತ ನೋಡಿದ್ಯಾ? ಅಪ್ಪ ಅಪ್ಪ ಹುಷಾರಿಲ್ಲ ಅಂತ ಗೊತ್ತು ತಾನೆ. ಫೈಲ್ ಇಲ್ಲೇ ಇದೆ, ಸುಮ್ಮನೆ ಟೆನ್ಷನ್ ಮಾಡ್ಕೊತೀರಾ. ನೀವು ರೆಡಿ ಆಗ್ತಾ ಇರಿ, ನಾನು ತಿಂಡಿ ತರ್ತೀನಿ. ಹೊಟ್ಟೆ ತುಂಬಾ ತಿನ್ನಿಪ್ಪ, ಮೊದಲೇ ಮೈಗ್ರೇನ್ ನಿಮ್ಗೆ. ಸ್ವಲ್ಪ ಹಸುವಾದ್ರೂ ತಡ್ಕೊಳ್ಳಲ್ಲ, ಅವೇನೋ ಬರುತ್ತೆ. ತಿಂಡಿ ತುಂಬಾ ಚೆನ್ನಾಗಿದೆಯಮ್ಮ. ಶ್ರೇಯಸ್ ನನ್ನ ತಮ್ಮ US ಅಲ್ಲಿ MBA ಮಾಡ್ತಾ ಇದ್ದಾನೆ. ಪಾಪ ತುಂಬಾ ಕಷ್ಟಪಟ್ಟು ಎಜುಕೇಶನ್ ಮಾಡ್ತಾ ಇದ್ದಾನೆ. ಪಾರ್ಟ್ ಟೈಮಲ್ಲಿ ಕಾಫಿ ಶಾಪಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಅಮ್ಮನ ಆರೋಗ್ಯದ್ದೇ ಚಿಂತೆ. ಹಲೋ, ಹಾಗೆ ಇದ್ದೀನಪ್ಪ. ಹಾಳಾದ ಕಮ್ಮು ವಾಸಿನೇ ಆಗ್ತಾ ಇಲ್ಲ. ಅಮ್ಮ ಇಲ್ಲಿ ಹುಷಾರಾಗೇ ಇದ್ದಾರೆ. ನೀನಿನ್ ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಆಯ್ತಾ? ಹಾ ಹಾ, ಇವತ್ತು ಕರ್ಕೊಂಡು ಹೋಗ್ತೀನಿ ಡಾಕ್ಟರ್ ಹತ್ರ ಫಾಲೋ ಅಪ್ಗೆ. ಎಲ್ಲ ಸರಿ ಹೋಗುತ್ತೆ. ನಮ್ಮಮ್ಮ ಅವಾಗ ಚಿಕ್ಕವಳು, ಎಲ್ರೂ ಸೇರ್ಕೊಂಡು ಹೆದರಿಸ್ಬಿಟ್ರು. ಅದಕ್ಕೆ ಈ ತರ ಆಯ್ತು. ಆದ್ರೆ ನಮ್ಮಮ್ಮ ಇದನ್ನ ತಡಿಬೋದಾಗಿತ್ತು, ಸ್ವಲ್ಪ ಧೈರ್ಯ ಮಾಡ್ಬೋದಾಗಿತ್ತು.
ಅಮ್ಮ ನಿಂಗೆ ಹಸುವಾಗಿದೆ ಅಂತ ಗೊತ್ತು, ತಿಂಡಿ ತಂದಿದ್ದೀನಿ. ಈ ಕಾಯಿಲೆ ಯಾವಾಗ ವಾಸಿ ಆಗುತ್ತೋ ಗೊತ್ತಿಲ್ಲಮ್ಮ. ಹುಷಾರಾಗ್ತೀಯ ಬಿಡಮ್ಮ. ಈ ಓಲೆ ನಂದಲ್ವಾ ಮಗಳೇ? ನಿಂದೆ. ಇದನ್ನ ಗಾಂಧಿ ಬಜಾರಿಂದ ತಂದಿದ್ದು ನಾನು. ನನಗೆ ಹೇಗೆ ಕಾಣಿಸ್ತಿದೆ? ತುಂಬಾ ಚೆನ್ನಾಗಿದೆ ಅಮ್ಮ. ನಾನು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ? ಆದ್ರೆ ನಾನು ಇವಾಗ ಇಲ್ವಲ್ಲ. ನಾನು ನಿಮ್ಗೆ ಅಷ್ಟೊಂದು ಭಾರ ಆಗಿರ್ತಿದ್ನ? ನಾನು ನಿಮ್ಗೆ ಯೂಸ್ಫುಲ್ ಆಗಿರ್ತಿದ್ದೆ. ಇವತ್ತು ನಡೆದಿದ್ದ ಘಟನೆಗಳಲ್ಲಿ ನಾನು ಇದ್ದಿದ್ರೆ ಏನೆಲ್ಲ ಆಗ್ಬೋದಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೆ, ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೆ. ನಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವೇನಪ್ಪ? ನಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವೇನಮ್ಮ? ನಾನು ಹೆಣ್ಣು ಅಂತ ಗೊತ್ತಾಗಿದ ತಕ್ಷಣ ಅಮ್ಮನ ಹೊಟ್ಟೆಲಿದ್ದಾಗೆ ನನ್ನ ಕೊಲೆ ಮಾಡ್ಬಿಟ್ರಿ. ನಾನು ಹೆಣ್ಣು, ನನ್ನ ಹೇರೋದು ಭಾರ ಅಲ್ಲ, ನಿಮ್ಮೆಲ್ರ ಭಾರ ಹೊತ್ತು ನಿಲ್ತೀನಿ ನಾನು. ಅದು ನನ್ನ ಶಕ್ತಿ. ಕಲ್ಪನಾ ಚಾವ್ಲಾ, ಸಾನಿಯಾ ಮಿರ್ಜಾ, ಮೇರಿ ಕಾಮ್, ಕಿರಣ್ ಮಜುಮ್ದಾರ್, ಇನ್ನೂ ಬಹಳ ಬಹಳ ಹೆಣ್ಣು ಸಾಧಕರ ಮನೇಲಿ ಇದೇ ಥರ ಯೋಚನೆ ಮಾಡಿ ಅಪಾರ್ಷನ್ ಮಾಡಿಸಿದ್ರೆ ಅವರೆಲ್ಲ ಸಾಧಕರಾಗಿರ್ತಿದ್ರಾ? ನಮ್ಮ ದೇಶಕ್ಕೆ ಕೀರ್ತಿ ತರ್ತಿದ್ರಾ? ನಾನು ಅವರಲ್ಲಿ ಒಬ್ಬರಾಗಿರ್ತಿದ್ನೇನೋ, ನಿಮಗೆ ಹೆಮ್ಮೆ ತರುವಂಥ ಮಗಳಾಗಿರ್ತಿದ್ನೇನೋ. ನಿಮ್ಮೆಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಭ್ರೂಣ ಹತ್ಯೆ ಮಾಡಬೇಡಿ. ನಮ್ಮ ಮನೆಯವ್ರು ಮಾಡಿದ ಕಹಿ ನಿರ್ಧಾರನ ನೀವು ಯಾರೂ ಮಾಡಬೇಡಿ.